ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸ್ತಾ ಇರೋ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈಗೆ ಬಹುದೊಡ್ಡ ರಾಜಕೀಯ ಗೆಲುವಾಗಿದೆ. ಯಾವ ಡಿಎಂಕೆ ನಾಯಕ ಜಾಫರ್ ಸಾದಿಕ್ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ ಅನ್ನೋದನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ರೋ ಆತ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 2 ವರ್ಷಗಳ ತನಿಖೆಯ ಫಲ ಅನ್ನೋ ಹಾಗೆ ಕೊನೆಗೂ ಕಿಂಗ್ ಪಿನ್ ಡಿಎಂಕೆಯ ಜಾಫರ್ ಸಾದಿಕ್ ನನ್ನ ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿದ್ದು ಆಡಳಿತದಲ್ಲಿರೋ ಡಿಎಂಕೆಗೆ ದೊಡ್ಡ ಮುಖಭಂಗ ಆದಂತಾಗಿದೆ. ಇದೇ ವಿಚಾರದಿಂದ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದ್ದು ಮುಂದಿನ ದಿನಗಳಲ್ಲಿ ಡಿಎಂಕೆ ನಾಯಕರ ಬಾಯನ್ನ ಕಂಪ್ಲೀಟ್ ಆಗಿ ಮುಚ್ಚಿಸೋದಕ್ಕೆ ನಾಂದಿ ಹಾಡಿದಂತಾಗಿದೆ. ಮೊದಲೇ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು ಅಣ್ಣಾಮಲೈ ಮರುಪ್ರಶ್ನೆ ಹಾಕ್ತಾ ಇದ್ದಂತೆ ಡಿಎಂಕೆ ನಾಯಕರು ಸೈಲೆಂಟ್ ಆಗ್ತಾ ಇದ್ರು. ಅಂತದ್ರಲ್ಲಿ ಈಗ ಡಿಎಂಕೆ ತನ್ನ ಒಡಲಲ್ಲಿಟ್ಟು ಸಾಕ್ತಾ ಇದ್ದ ಕ್ರಿಮಿ ಎನ್ಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಈಗ ಆತ ಬಾಯಿ ಬಿಟ್ರೆ ಯಾವೆಲ್ಲಾ ವಿಚಾರಗಳು ಆಚೆ ಬರಲಿವೆ, ಯಾವೆಲ್ಲ ನಾಯಕರು ಸಿಕ್ಕಿ ಹಾಕಿಕೊಳ್ತಾರೆ ಅನ್ನೋ ಭಯ ಶುರುವಾಗಿದೆ. ಈ ಡ್ರಗ್ ಆಪರೇಷನ್ ಆಡಳಿತ ಪಕ್ಷಕ್ಕೆ ಮುಖಭಂಗ ತರ್ತಾ ಇದ್ದಂತೆ ಅಧಿಕೃತ ವಿಪಕ್ಷ ಎನಿಸಿಕೊಂಡಿರೋ ಎಐಎಡಿಎಂಕೆ ಅಲರ್ಟ್ ಆಗಿದೆ. ಹಾಗಿದ್ರೆ ಕ್ರಿಮಿನಲ್ ಜಾಫರ್ ಸಾದಿಕ್ ಸಿಕ್ಕಿ ಬಿದ್ದಿದ್ದು ಹೇಗೆ, ಡಿಎಂಕೆಗೆ ಮುಂದಿರೋ ಸವಾಲುಗಳೇನು, ಬಿಜೆಪಿಗೆ ಇದು ನಿಜವಾಗಿಯೂ ಕೈ ಹಿಡಿಯಲಿದೆಯಾ, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮಿಳುನಾಡು ನಶೆಯ ಪ್ರಕರಣ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸೋದಕ್ಕೆ ಶುರು ಮಾಡಿದೆ. ಮೊದಲು 2,000 ಕೋಟಿ ಮೌಲ್ಯದ 3,500 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡೋ ಮೂಲಕ ಶುರುವಾದ ಈ ಕೇಸ್ನಲ್ಲಿ ಬಗೆದಷ್ಟು ಹೊಸ ವಿಷಯಗಳು ಬಯಲಾಗ್ತಾನೆ ಹೋದ್ವು. ಇದೆಲ್ಲದರ ಸೂತ್ರಧಾರಿ ಡಿಎಂಕೆಯ ಜಾಫರ್ ಸಾದಿಕ್ ಅನ್ನೋದು ಗೊತ್ತಾದ್ರೂ ಆತನನ್ನ ವಶಕ್ಕೆ ಪಡೆದಿರಲಿಲ್ಲ. ಆದ್ರೆ ಈಗ ಆತನನ್ನ ಎನ್ಸಿಬಿ ವಶಪಡಿಸಿಕೊಂಡಿರೋದನ್ನ ಕನ್ಫರ್ಮ್ ಮಾಡಿದೆ. ಎನ್ಸಿಬಿಯ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಜ್ಞಾನೇಶ್ವರ್ ಸಿಂಗ್ ಜಾಫರ್ ಬಂಧನವನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಸದ್ಯದಲ್ಲೇ ರಿವೀಲ್ ಮಾಡೋದಾಗಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಇದ್ದುಕೊಂಡೇ ಅಂತಾರಾಷ್ಟ್ರೀಯ ಡ್ರಗ್ ಮಾಫಿಯಾ ಹ್ಯಾಂಡಲ್ ಮಾಡ್ತಾ ಇದ್ದ ಈ ಜಾಫರ್ ಪ್ರಮುಖವಾಗಿ ಇಂಡಿಯಾ, ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾದ ಡ್ರಗ್ ಜಾಲವನ್ನ ಈತನೇ ನೋಡಿಕೊಳ್ತಿದ್ದ ಅನ್ನೋದು ಗೊತ್ತಾಗಿತ್ತು. ಈಗ ಫೈನಲಿ ಆ ಕ್ರಿಮಿನಲ್ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಡ್ರಗ್ಸ್ ಜಾಲವನ್ನ ಮರೆಮಾಚೋ ಸಲುವಾಗಿ ಈ ಜಾಫರ್ ಹಲವು ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ರಿಯಲ್ ಎಸ್ಟೇಟ್, ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಡಿಎಂಕೆ ಪಕ್ಷದಲ್ಲಿ ಎನ್ಆರ್ಐ ಫಂಕ್ಷನರಿ ಅನ್ನೋ ಡೆಸಿಗ್ನೇಷನ್ ಕೂಡ ಈತನಿಗೆ ಇತ್ತು. ಸಾಲದಕ್ಕೆ ಆಗಾಗ ಸಮಾಜ ಸೇವೆ ಅನ್ನೋ ನೆಪದಲ್ಲಿ ಡಿಎಂಕೆ ಪ್ರಮುಖರ ಜೊತೆಗೆ ಫೋಟೋಗಳನ್ನೆಲ್ಲ ತೆಗೆಸಿಕೊಳ್ತಾ ಇದ್ದ. ಇಷ್ಟೆಲ್ಲ ಇದ್ರೂ ಕೂಡ ಈತನ್ನ ಬೇರು ಸಮೇತ ಹಿಡಿಯುವಲ್ಲಿ ಅಣ್ಣಾಮಲೈ, ಸಮೀರ್ ವಾಂಖಡೆ, ಅರವಿಂದನ್ ಹಾಗೂ ಇಡೀ ಎನ್ಸಿಬಿ ಟೀಮ್ ದೊಡ್ಡ ಮಟ್ಟದಲ್ಲಿ ಶ್ರಮ ವಹಿಸಿದೆ. ಈತ ಸೆರೆ ಸಿಕ್ಕ ಬೆನ್ನಲ್ಲೇ ಹೊಸ ಅನುಮಾನಗಳು ಸೃಷ್ಟಿಯಾಗ್ತಾ ಇದ್ದು ಹಲವರ ಮೇಲೆ ಅನುಮಾನ ಬರುವಂತೆ ಮಾಡ್ತಾ ಇದೆ. ಅದೇನಂದ್ರೆ ಈತ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದು ಈವರೆಗೆ ಸುಮಾರು 4 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದ. ಈ ಪೈಕಿ 1 ಸಿನಿಮಾ ಈ ತಿಂಗಳ ಅಂತ್ಯದಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಈಗ ಈ ಪ್ರೊಡಕ್ಷನ್ ಕಂಪನಿಯ ಹಣದ ಮೂಲವನ್ನ ಹುಡುಕೋದಕ್ಕೆ ಮುಂದಾಗಿದೆ ಎನ್ಸಿಬಿ. ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಡ್ರಗ್ಸ್ ಡೀಲ್ ನ ಹಣವನ್ನ ಈತ ಸಿನಿಮಾ ಪ್ರೊಡಕ್ಷನ್ಗೆ ಬಳಸ್ತಾ ಇದ್ದ. ಅಲ್ಲದೆ ಮನಿ ಲಾಂಡರಿಂಗ್ಗೆ ಸಿನಿಮಾ ಕಂಪನಿಯ ಮುಖವಾಣಿಯಾಗಿತ್ತು ಅಂತ ಎನ್ಸಿಬಿಗೆ ಡೌಟ್ ಬರ್ತಾ ಇದೆ. ಅಲ್ಲದೆ ಇದೇ ದುಡ್ಡಲ್ಲಿ ಆತ ಹೋಟೆಲ್ ಕೂಡ ಪರ್ಚೇಸ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಅದ್ಯಾವಾಗ ಡಿಎಂಕೆ ಬೆಂಬಲ ಇದೆ ಅನ್ನೋದನ್ನ ಅಣ್ಣಾಮಲೈ ಅಂಡ್ ಟೀಮ್ ಪತ್ತೆ ಹಚ್ಚುತ್ತೋ ತಮಿಳುನಾಡಿನಿಂದ ಡ್ರಗ್ ಸಪ್ಲೈ ಹೇಗಾಗುತ್ತೆ ಅನ್ನೋದರ ತನಿಖೆಗೆ ಮುಂದಾಗುತ್ತೆ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಕೊಬ್ಬರಿ ಪುಡಿಗಳ ಜೊತೆಗೆ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಡಿಎಂಕೆ ಒಡೆತನದ ಕೊರಿಯರ್ ಮುಖಾಂತರವೇ ದೇಶಾದ್ಯಂತ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂತ. ಈಗ ದೇಶಾದ್ಯಂತ ಈ ದಂಧೆಯನ್ನ ನಡೆಸೋದಕ್ಕೆ ತಮಿಳುನಾಡಿನ ಜನರನ್ನ ಜಾಫರ್ ಬಳಕೆ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ತಮಿಳುನಾಡಿನ ವಿವಿಧೆಡೆ ನಡೆಸಿದ ರೇಡ್ ನಲ್ಲೂ LSD ಸೇರಿದಂತೆ ಬೇರೆ ಬೇರೆ ರೀತಿಯ ಡ್ರಗ್ಸ್ ಗಳು ಸೀಸ್ ಆಗಿದ್ವು. ಈಗ ಪಶ್ಚಿಮ ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಈತನ ಗೋಡಾನ್ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಸರ್ಚ್ ಆಪರೇಷನ್ ಕೂಡ ಆರಂಭವಾಗಿದೆ. ಇನ್ನು ಈತ ಸಪ್ಲೈ ಮಾಡ್ತಾ ಇದ್ದ ಡ್ರಗ್ಸ್ ಗಳ ಪೈಕಿ ಮೆಥಾಂಫೆಟಮೈನ್ಗೆ ಆಸ್ಟ್ರೇಲಿಯಾದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಅನ್ನೋದನ್ನ ಎನ್ಸಿಬಿ ಪತ್ತೆ ಮಾಡಿತ್ತು. ಲೂಧಿಯಾನದಲ್ಲಿ ಈತನಿಗೆ ಸಂಬಂಧಿಸಿದ ಲ್ಯಾಬ್ ಒಂದರ ಮೇಲೆ ರೇಡ್ ನಡೆಸಿದಾಗ ಮೆಥಾಂಫೆಟಮೈನ್ ತಯಾರಿಸೋದಕ್ಕೆ 3 ಮೆಕ್ಸಿಕನ್ ಪ್ರಜೆಗಳನ್ನ ಈತ ಕರೆಸಿಕೊಂಡಿದ್ದ ಅನ್ನೋದು ಬಯಲಾಗಿತ್ತು. ಮಾದಕ ವಸ್ತುಗಳ ತಯಾರಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅವರು 90% ಪ್ಯೂರ್ ಮೆಥಾಂಫೆಟಮೈನ್ ಅನ್ನ ತಯಾರಿಸ್ತಾ ಇದ್ರಂತೆ. 2023ರ ನವೆಂಬರ್ ಹೊತ್ತಲ್ಲಿ ಅವರು ಈತನ ಗ್ಯಾಂಗ್ ಅನ್ನ ಸೇರಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಅತ್ತ ಜಾಫರ್ ಅರೆಸ್ಟ್ ಆಗ್ತಾ ಇದ್ದಂತೆ ತಮಿಳುನಾಡು ಬಿಜೆಪಿ ವಿಂಗ್ ಹೈ ಅಲರ್ಟ್ ಆಗಿದೆ. ಡ್ರಗ್ಸ್ ಜಾಲದಲ್ಲಿ ಡಿಎಂಕೆ ಹಸ್ತಕ್ಷೇಪ ಅಧಿಕೃತ ಸಾಬೀತಾಗ್ತಾ ಇದ್ದಂತೆ ಟ್ವೀಟ್ಗಳ ಮೂಲಕ ಡಿಎಂಕೆ ವಿರುದ್ಧ ಅಣ್ಣಾಮಲೈ ಗುಡುಗೋದಕ್ಕೆ ಆರಂಭಿಸಿದ್ದಾರೆ. ಜಾಫರ್ ಒಬ್ಬ ಕ್ರಿಮಿನಲ್, ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ ಅನ್ನೋದು ಹೊರ ಜಗತ್ತಿಗೆ ಹಳೆಯ ವಿಚಾರ. ಡಿಎಂಕೆ ಜೊತೆಗೆ ಆತ ಕಳೆದ 3 ವರ್ಷಗಳಿಂದ ತುಂಬಾನೇ ಕ್ಲೋಸ್ ಇದ್ದ. ಸಿಎಂ ಸ್ಟಾಲಿನ್, ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಡಿಎಂಕೆಯ ಸಾಕಷ್ಟು ನಾಯಕರು ಪ್ರಮುಖರಿಗೆ ಜಾಫರ್ ಆಪ್ತನಾಗಿದ್ದ. ಈ 3 ವರ್ಷದಲ್ಲಿ ಈತ ಅದೆಷ್ಟು ಮನಿ ಲಾಂಡರಿಂಗ್ ನಡೆಸಿದ್ದಾನೋ. ಮೊದಲೇ ಡಿಎಂಕೆ ನಾಯಕರ ಭ್ರಷ್ಟಾಚಾರ ಸಾಬೀತಾಗಿದೆ.
ಆದ್ರಿಂದ ಯಾರ ದುಡ್ಡನ್ನೆಲ್ಲ ಈತ ಬಚಾವ್ ಮಾಡಿದ್ದಾನೋ ಗೊತ್ತಿಲ್ಲ. ಈ ಬಗ್ಗೆ ಕೇಂದ್ರ ಸಂಸ್ಥೆಗಳು ಸಂಪೂರ್ಣ ತನಿಖೆ ಮಾಡಿ ಸತ್ಯವನ್ನ ಆಚೆಗೆ ತರಬೇಕು ಅಂತ ಎನ್ಸಿಬಿಗೆ ಅಣ್ಣಾಮಲೈ ಮನವಿ ಮಾಡಿದ್ದಾರೆ. ಈಗ ಆತ ಬಾಯಿ ಬಿಟ್ರೆ ಯಾವೆಲ್ಲ ರಾಜಕೀಯ ನಾಯಕರು ಸಿಕ್ಕಿ ಬೀಳ್ತಾರೋ ಅನ್ನೋ ಕುತೂಹಲ ಜನರಿಗಿದ್ರೆ ಯಾರ ಕತೆ ಏನಾಗಲಿದೆಯೋ ಅನ್ನೋ ಆತಂಕ ಡಿಎಂಕೆಗೆ ಶುರುವಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಗಳು ರೇಡ್ ನಡೆಸಿದ್ರೆ ಆತ ಸಿಕ್ಕಿ ಬೀಳ್ತಾನೆ ಇರಲಿಲ್ಲ. ಆದ್ರೆ ಈಗ ರೇಡ್ ನಡೆಸಿರೋದು ಸೆಂಟ್ರಲ್ ಟೀಮ್. ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ. ಎಲೆಕ್ಷನ್ ಹೊತ್ತಲ್ಲಿ ಇನ್ನೇನೆಲ್ಲ ಆಗಲಿದೆಯೋ ಅನ್ನೋ ಆತಂಕ ಶುರುವಾಗಿದೆ. ಅಲ್ಲದೆ ಜಾಫರ್ಗೆ ಸಿನಿಮಾ ಲಿಂಕ್ ಕೂಡ ಇದ್ದಿದ್ರಿಂದ ಈ ಜಾಲದಲ್ಲಿ ಸಿನಿಮಾ ಮಂದಿಯ ವಿಚಾರಣೆ ನಡೆದರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಅಧಿಕೃತವಾಗಿ ವಿಪಕ್ಷ ಸ್ಥಾನದಲ್ಲಿ ಕುಳಿತಿರೋದು ಎಐಎಡಿಎಂಕೆ ಆದ್ರೂ ವಿಪಕ್ಷ ನಾಯಕನ ಕೆಲಸ ಮಾಡ್ತಾ ಇರೋದು ಮಾತ್ರ ಅಣ್ಣಾಮಲೈ ಹಾಗೂ ಬಿಜೆಪಿ. ಇದು ಗೊತ್ತಿರೋ ವಿಚಾರವೇ. ಆದ್ರೆ ಡ್ರಗ್ಸ್ ವಿಚಾರದಲ್ಲಿ ಎಐಎಡಿಎಂಕೆ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. 2,000 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗ್ತಾ ಇದ್ದಂತೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೆಸಿದ್ವು. ಈಗ ಇದು ಡಿಎಂಕೆಗೆ ಉರುಳಾಗೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಧ್ವನಿ ಎತ್ತಿದ್ದಾರೆ. ಜಾಫರ್ ಸಾದಿಕ್ಗೂ ಡಿಎಂಕೆಗೂ ಏನು ಸಂಬಂಧ ಇದೆ ಅನ್ನೋದನ್ನ ಸಿಎಂ ಸ್ಟಾಲಿನ್ ಹೇಳಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲದೆ ಈ ಪ್ರಕರಣವನ್ನ ತಮ್ಮ ಪಕ್ಷ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಮಾರ್ಚ್ 12ರಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಡಿಎಂಕೆಯ ಈ ಡ್ರಗ್ಸ್ ಪ್ರಕರಣ ಸೊರಗಿದ್ದ ಎಐಎಡಿಎಂಕೆಗೆ ಸ್ವಲ್ಪ ಜೀವ ಕೊಟ್ಟಂತಾಗಿದೆ. ಯಾಕಂದ್ರೆ ಸೈದ್ಧಾಂತಿಕವಾಗಿ ಡಿಎಂಕೆಯನ್ನ ವಿರೋಧಿಸೋಣ ಅಂದ್ರೆ ಇಬ್ಬರ ಸಿದ್ಧಾಂತಗಳು ಒಂದೇ. ಭ್ರಷ್ಟಾಚಾರದ ವಿಚಾರದಲ್ಲಿ ಹೆಚ್ಚು ಮಾತನಾಡೋ ಹಾಗಿಲ್ಲ. ಸರ್ಕಾರವನ್ನ ಪ್ರಶ್ನೆ ಮಾಡೋ ನೈತಿಕತೆ ಸದ್ಯ ಅಲ್ಲಿನ ಬಿಜೆಪಿಗೆ ಮಾತ್ರ ಇದೆ ಅನ್ನೋ ಕಾರಣಕ್ಕೆ ಪಳನಿಸ್ವಾಮಿ ಅಂಡ್ ಟೀಮ್ ಸ್ವಲ್ಪ ಹಿಂದೆ ಸರಿದಿತ್ತು. ಆದ್ರೆ ಈ ಡ್ರಗ್ಸ್ ವಿಚಾರವನ್ನ ಮುಂದಿಟ್ಟುಕೊಂಡು ಮುಂಬರೋ ಎಲೆಕ್ಷನ್ ನಲ್ಲಿ ಕಮಾಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಎಐಎಡಿಎಂಕೆ ಮುಖ್ಯಸ್ಥ ಮಾಜಿ ಸಿಎಂ ಪಳನಿಸ್ವಾಮಿ. ಇದೆಲ್ಲದರ ಜೊತೆಗೆ ತಮಿಳುನಾಡು ಸರ್ಕಾರದ ಪ್ರತಿ ಹಗರಣಗಳನ್ನ ಸಾಕ್ಷಿ ಸಮೇತ ಬಯಲಿಗೆಳೆಯೋ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಅಣ್ಣಾಮಲೈ. ಹಲವು ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಅಕ್ರಮ ನಡೀತಾ ಇದೆ ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇರೋ ಪತ್ರಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಅಕ್ರಮವೊಂದನ್ನ ಪತ್ತೆ ಮಾಡೋದಕ್ಕೆ ಹೋಗಿದ್ದ ತಮಿಳು ಮಾಧ್ಯಮವೊಂದರ ಪತ್ರಕರ್ತನ ಮೇಲೆ ಹಲ್ಲೆ ನಡೆದಿದೆ. ಮೊದಲೇ ತಮಿಳಿನ ಬಹುತೇಕ ಚಾನೆಲ್ಗಳು ಡಿಎಂಕೆ ಒಡೆತನದಲ್ಲಿದ್ದು ಸರ್ಕಾರದ ಅಕ್ರಮಗಳನ್ನ ತೋರಿಸೋದೇ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗಿದೆ. ಈ ಹೊತ್ತಲ್ಲಿ ಬೇರೆ ಮಾಧ್ಯಮದ ಪತ್ರಕರ್ತನ ಮೇಲೆ ಹಲ್ಲೆ ಆಗಿದ್ರಿಂದ ಆ ಮಾಧ್ಯಮ ಹಾಗೂ ಪತ್ರಕರ್ತನ ಪರ ನಿಂತಿದ್ದಾರೆ ಅಣ್ಣಾಮಲೈ. ದುಷ್ಕರ್ಮಿಗಳನ್ನ ಸರ್ಕಾರ ಹಿಡಿದು ತಕ್ಕ ಶಿಕ್ಷೆ ನೀಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಡ್ರಗ್ ಮಾಫಿಯಾ ಡಿಎಂಕೆ ಪಾಲಿಗೆ ದೊಡ್ಡ ಕಂಟಕವಾಗಿದ್ದು ಯಾರ ಹೆಸರೆಲ್ಲ ಬರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಒಟ್ನಲ್ಲಿ ಡ್ರಗ್ ಮಾಫಿಯಾ ಡಿಎಂಕೆ ಪಾಲಿಗೆ ದೊಡ್ಡ ಕಂಟಕವಾಗಿದ್ದು ಯಾರ ಹೆಸರೆಲ್ಲ ಬರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ.